ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟ ವೆರಿ ಇಂಟ್ರೆಸ್ಟಿಂಗ್ ಸುದ್ದಿ. ಡೆಲ್ಲಿ ಲೆವೆಲಲ್ಲಿ ಭರ್ಜರಿ ಮಾತುಕತೆ ಆಗಿದೆ. ಕರ್ನಾಟಕ CM ಕುರ್ಚಿಗೆ ಸಂಬಂಧಪಟ್ಟಂತೆ 50 ಶಾಸಕರ ಬಲದೊಂದಿಗೆ ಸೋನಿಯಾ ಎದುರೇ ಹೋಗಿ ಕೂತು CM ಕುರ್ಚಿ ಕೇಳಿದ್ರ ಈ ಬಿಗ್ ಲೀಡರ್. ಸೋನಿಯಾ ನಿರ್ಧಾರ ಏನು? ಹಾಗಾದರೆ ಸಿದ್ದರಾಮಯ್ಯನವರು ಏಕಾಏಕಿ ಡೆಲ್ಲಿಗೆ ಹಾರ್ತಿರೋದು ಯಾಕೆ? ಅಲ್ಲಿ ಕೇರಳದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲೂ DK ಶಿವಕುಮಾರ್ ಅವರಿಗೆ ಭರ್ಜರಿ ಜಯಘೋಷ. ರಾಹುಲ್ ಪ್ರಿಯಾಂಕಾ ಎದುರು ಡಿ ಕೆ ಘೋಷಣೆ ಎಲ್ಲ ಮೊಳಗಿದೆ. ಆದರೆ ಅಸಲಿಗೆ ನಡೀತಿರೋದು ಏನು? ಎಲ್ಲ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಈಗ ಕರ್ನಾಟಕದಲ್ಲಿ ಕುರ್ಚಿ ಕ್ಲೈಮ್ಯಾಕ್ಸು ಅಂದ್ಕೊಂಡು ಮುಂದಕ್ಕೆ ಹೋಗ್ತಿದೆ. ರಿಸಲ್ಟ್ ಬಂದ ಮೇಲೆ ಏನೋ ಜೋರು ಶುರುವಾಗೋ ಥರ ಇತ್ತು. ಬಟ್ DK ಶಿವಕುಮಾರ್ ಅವರ ಎಲ್ಲ ಪ್ಲ್ಯಾನ್ ತಲೆಗಳಿಗಾಯ್ತಾ ಅನ್ನೋ ಮಟ್ಟಿಗೆ ಏನೂ ಸುದ್ದಿ ಇಲ್ಲ. ಯಾಕೆ ಸುದ್ದಿ ಇಲ್ಲ? ರಾಹುಲ್ ಗಾಂಧಿ ಅವರು ಇದು ಯಾವುದಕ್ಕೂ ಅವಕಾಶನೇ ಮಾಡಿಕೊಡ್ತಿಲ್ಲ. ಕೇರಳದಲ್ಲೂ ಹಿಂಗೆ ಆಗ್ತಿತ್ತು. ಅದು ಹಂಗಾಗಬಾರ್ದು ಅಂತಲೇ ವೇಣುಗೋಪಾಲ್ ಅವರೇ ಕಡೆ ಕ್ಷಣದವರೆಗೂ ಇದ್ದಿದ್ದವ್ರ ಹೆಸರು ಸತೀಶನ್ ಅವ್ರಿಗೂ ಕೊಡ್ತಿದ್ದಾರೆ. ಇದು ಏನೋ ಸರ್ಕಾರನೇ ಬೀಳಿಸ್ಬಿಡ್ತಾರೆ ಅನ್ನೋ ತನಕ ಇನ್ಪುಟ್ ಸಿಗ್ತಾ ಇದ್ದಾಗೆ ಕರ್ನಾಟಕದಲ್ಲಿ ಮಾತು ಕೊಟ್ಟು ಬಿಟ್ಟಿದ್ದಾರೆ. ಏನು ಮಾಡೋದು? ಮಾತು ಕೊಟ್ಟು ಬಿಟ್ಟಿದ್ದಾರೆ. ಆ ಮಾತಿನ ಆಧಾರದ ಮೇಲೆ DK ಶಿವಕುಮಾರ್ ಅವರು ಕೇಳ್ತಿದ್ದಾರೆ. ಆದರೆ ಈಗ ಚೇಂಜ್ ಮಾಡಿದ್ರೆ ಸರ್ಕಾರ ಬೀಳುತ್ತೆ. ಇದೆಲ್ಲ ರಿಪೋರ್ಟ್ ಸಿಕ್ಕ ಮೇಲೆ ರಾಹುಲ್ ಗಾಂಧಿ ಅವರು ಇರೋದನ್ನು ತಳ್ಕೊಂಡು ಹೋಗೋದೇ ಬೆಸ್ಟು ಅಂತ ಸುಮ್ಮನಿದ್ದಾರೆ. ಸೊಲ್ಯೂಷನ್ ಸಿಕ್ಕಿದ್ರೆ ಮಾಡೋದು, ಇಲ್ಲ ಅಂದರೆ ತಳ್ಕೊಂಡು ಹೋಗೋದು ಅಂತ. ಸೋನಿಯಾ ಗಾಂಧಿ ಅವರ ಎದುರು ಒಬ್ಬರು ಬಿಗ್ ಲೀಡರ್ ಅಂದರೆ ಇವರು ಪಕ್ಷಕ್ಕೆ ಹೆಡ್ ಅಂತಹ ಒಬ್ಬರು ಲೀಡರ್ ಹೋಗಿ ಕೆಲವು ಪ್ರಸ್ತಾಪಗಳನ್ನು ಇಟ್ಟಿದ್ದಾರೆ. ಶಾಸಕರ ಬಲ ಸಂಖ್ಯೆಗಳನ್ನು ತಗೊಂಡು ಹೋಗಿದ್ದಾರೆ. ಬೇರೆ ಯಾರೂ ಅಲ್ಲ. ಈಗ ಸಿಗ್ತಿರೋ ಸುದ್ದಿ, ಕೈಪಾಳ್ಯದಿಂದ ಸದ್ದು ಮಾಡ್ತಿರುವಂಥ ಒಂದು ಸುದ್ದಿ ಏನಪ್ಪ ಅಂತ ಕೇಳಿದ್ರೆ, ದೊಡ್ಡ ಖರ್ಗೆ ಅವರು ಇತ್ತೀಚೆಗಷ್ಟೇ ಹೇಳಿದ್ರಲ್ಲ, ಹೌದು ಇಲ್ಲೂ ಬಯಸ್ತಿದ್ದಾರೆ ಅಲ್ಲೂ ಬಯಸ್ತಿದ್ದಾರೆ ನಾನು CM ಆಗಲಿ ಅಂತ, ಎಲ್ಲದಕ್ಕೂ ಹಣೆ ಬರ ಬೇಕಲ್ಲ ಅನ್ನೋ ಥರ ಮಾತಾಡಿದ್ರು. ಅದರ ಮೂಲಕ ಅವ್ರಿಗೆ ಮನಸ್ಸಿದೆ ಇಲ್ಲಿಗೆ ಬರೋದು, ಮತ್ತು ಚರ್ಚೆ ಆಗ್ತಿದೆ ಖರ್ಗೆ ಅವರು CM ಕುರ್ಚಿ ಏರೋ ಬಗ್ಗೆ ಅನ್ನೋ ಮಾತು ಕ್ಲಿಯರ್ ಕಟ್ಟಾಗಿ ಗೊತ್ತಾಯಿತು. ಏನೋ ಒಂದು ಬೇರೆ ಆಯಾಮದಲ್ಲಿ ಚರ್ಚೆ ಆಗ್ತಿದೆ ಅಂತ. ಈ ಕಡೆ ಸಿದ್ದು ಬಣ ಪರಮೇಶ್ವರ್ ಅವರು ಬೇರೆಯವರೆಲ್ಲ ದಲಿತ CM ಆಗಲಿ, ಆಗೋದಾದ್ರೆ ಪರಮೇಶ್ವರ್ ಅವರು ಕೊಡ್ತಿದ್ರು ಪರವಾಗಿಲ್ಲ, ಖರ್ಗೆ ಅವರೇ ಆಗಲಿ, ನಾವು ಎಲ್ಲ ಸೈಲೆಂಟ್ ಆಗಿರ್ತೀವಿ, ಸಿದ್ದರಾಮಯ್ಯನವ್ರು ಬಿಟ್ಟು ಕೊಡಬೇಕು ಅಂದರೆ ಆ ಜಾಗಕ್ಕೆ ಬರೋಕ್ಕೆ ಅರ್ಹತೆ ಇರೋರು ಖರ್ಗೆ ಅವರು ಮಾತ್ರ ಅಂತ ಜೋರಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು ಅಲ್ವಾ? ಎಲ್ಲರೂ ಅದೇ ಮಾತಾಡ್ತಿದ್ದಾರೆ, ಸೀನಿಯರ್ ಲೀಡರ್ ಸಿದ್ದು ಕ್ಯಾಂಪ್ ಅವರೆಲ್ಲ. ಈ ಕಡೆ DK ಶಿವಕುಮಾರ್ ಅವ್ರ ಕ್ಯಾಂಪೀಗ DKಗೆ ಕೊಡೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಅನ್ನೋ ಥರ ಸುಳಿವು ಸಿಕ್ಕಿಬಿಟ್ಟಿದೆ. ಯಾಕೋ ಹೆದರ್ತಿದೆ, ಸರ್ಕಾರ ಬಿದ್ದು ಹೋಗ್ಬೋದು, DK ಕೊಟ್ಟರೆ ಶಾಸಕರ ಬಲ ಎಲ್ಲ ತೋರಿಸ್ಬಿಡ್ಬೋದು. ಆಮೇಲೆ ಸಿದ್ದು ಕ್ಯಾಂಪ್ ಏನು ಮಾಡುತ್ತೆ ಗೊತ್ತಿಲ್ಲ. ಭರ್ಜರಿ ಆಪರೇಷನ್ ಆಗಬಹುದು, BJPಗೆ JDSಗೆ ಲಾಭ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಸೊ DKಗೆ ಗೊತ್ತಾಗ್ಬಿಟ್ಟಿದೆ ಈಗ ಹೈಕಮಾಂಡ್ ಮನಸ್ಸು ಮಾಡೋದು ಕಷ್ಟ ಅಂತ. ಸೊ DK ಕ್ಯಾಂಪಿಂದನೂ ಕೂಡ ಸುಮಾರು 45-50 ಜನ ಶಾಸಕರ ಮೂಲಕ ಖರ್ಗೆ ಅವ್ರಿಗೊಂದು ಆಫರ್ ಹೋಗಿದೆಯಂತೆ. ಸಾಹೇಬ್ರೆ ಇನ್ನು ತಡ ಮಾಡಬೇಡಿ, ನೀವೇ CM ಆಗಿ. ಆ ಕಡೆಯಿಂದನೂ ಆಫರು, ಈ ಕಡೆಯಿಂದನೂ ಆಫರು, ಪ್ರತ್ಯೇಕವಾಗಿ ನೀವು CM ಆಗಿಬಿಡಿ. ಇನ್ನು ನೀವು ಬೇರೆಯವ್ರಿಗೆ ಅವಕಾಶ ಕೊಟ್ಕೊಂಡು ಎಷ್ಟು ದಿನ ಹೋಗ್ತೀರಿ? ನಿಮ್ಮಂಥ ನಾಯಕರಿದ್ದಾರಾ, ನಿಮ್ಮಷ್ಟು ಸೀನಿಯರ್ ಇದ್ದಾರಾ, ನಿಮ್ಮಷ್ಟು ಪಕ್ಷಕ್ಕೆ ದುಡ್ದವ್ರಿದ್ದಾರಾ? ನಾವು ಆಗದಿದ್ರೂ ಪರವಾಗಿಲ್ಲ, ನೀವು ಆಗಿಬಿಡಿ ಅಂತ ಆಫರ್. ಖರ್ಗೆ ಅವ್ರಿಗೆ ಅನಿಸಿದೆ, ಹೌದು ಎರಡೂ ಕಡೆಯವರು ಬರ್ತಿದ್ದಾರೆ ಅಂದರೆ ಎರಡೂ ಕಡೆದು ವಿರೋಧ ಇಲ್ಲ, ಇನ್ನೇನು ದಾರಿ ಕ್ಲಿಯರ್ ಅಲ್ವಾ? ಖರ್ಗೆ ಅವ್ರಿಗೂ ಈಗ ಇನ್ನೇನು AICC ಅವಧಿ ಮುಗಿತಾ ಬಂತು, ರಾಜ್ಯಸಭೆಗೆ ಮತ್ತೆ ಆಯ್ಕೆ ಮಾಡಬಹುದೇನೋ, ಅದು ಅವಧಿ ಮುಗಿತಿದೆ. ಆದರೆ ಅಟ್ಲೀಸ್ಟ್ ರಾಜಕೀಯದ ಸಂಧ್ಯಾ ಕಾಲದಲ್ಲಿ CM ಆಗೋಣ ಅಂತ ಯಾರಿಗಾದ್ರೂ ಆಸೆ ಇರಲ್ವಾ? ಹಾಗಾಗಿ ಸೋನಿಯಾ ಎದುರು ಇದೆಲ್ಲವನ್ನೇ ಇಟ್ಟಿದ್ದಾರೆ ಖರ್ಗೆ ಅವರು ಅನ್ನೋದು ಸುದ್ದಿ. CM ಯಾಕೆ ಆಗಬಾರ್ದು? ಈ ಹೊತ್ತಲ್ಲಿ ದೊಡ್ಡ ತಲೆನೋವಿದೆ ಕರ್ನಾಟಕದಲ್ಲಿ. ಸರ್ಕಾರ ಬೀಳಿಸೋ ಮಟ್ಟಿಗೆ ಸಮಸ್ಯೆಗಳು ಗರಿಗೆದರಿವೆ. ನಾನೇ ಆಗಬಹುದಲ್ಲ, ನನಗೊಂದು ಅವಕಾಶ ಕೊಡಬಹುದಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆ ಆಗಿರೋದ್ರ ಬಗ್ಗೆ ಈಗ ರಿಪೋರ್ಟ್ಸ್ ಬರ್ತಿರೋದು. ಆದರೆ ಸೋನಿಯಾ ಗಾಂಧಿಯವರು ಖರ್ಗೆಯವರ ಬಗ್ಗೆ ಆಲೋಚಿಸಿದ್ದಾರೆ. ಇದು ಸೊಲ್ಯೂಷನ್ ಆಗಬಹುದಾ ಅನ್ನೋ ತನಕ ಸೋನಿಯಾ ಗಾಂಧಿಯವರು ಇತ್ತೀಚೆಗೆ ಸೈಲೆಂಟ್ ಆಗಿದ್ದಾರೆ. DK ಬೆನ್ನಿಗೆ ನಿಂತಿದ್ದ ಪ್ರಿಯಾಂಕಾ ಸೋನಿಯಾ ಗಾಂಧಿಯವರು ಇತ್ತೀಚೆಗೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. DKಗೆ ಮಾತು ಕೊಟ್ಟಿದ್ದು ಹೌದು, DK ಅರ್ಹತೆ ಪ್ರಶ್ನೆ ಅಲ್ಲ ಇಲ್ಲಿ. ಆದರೆ ಸರ್ಕಾರ ಬಿದ್ದೋದ್ರೆ ಇರೋ ದೊಡ್ಡ ರಾಜ್ಯವನ್ನು ಕಳ್ಕೊಳ್ಳೋಕ್ಕಾಗತ್ತಾ ಅನ್ನೋ ಟೆನ್ಷನಲ್ಲಿ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಖರ್ಗೆ ಅವ್ರ ಬಗ್ಗೆ ಸೋನಿಯಾ ಗಾಂಧಿಯವರು ಯೋಚನೆ ಮಾಡಿದ್ದಾರೆ. ಸೋನಿಯಾ ಗಾಂಧಿಯವರು ಕೂಡ ಈ ಬಗ್ಗೆ ಸಾಧ್ಯತೆಗಳ ಬಗ್ಗೆ ಖರ್ಗೆ ಅವ್ರನ್ನ ಕರ್ಕೊಂಡು ಬರೋ ವಿಚಾರದಲ್ಲಿ ಮಾತಾಡಿದ್ದಾರೆ ಅನ್ನೋದೇ ಮೂಲಗಳ ರಿಪೋರ್ಟು. ಆದರೆ ಈಗ ಯಾಕೋ
ಸೋನಿಯಾ ಗಾಂಧಿ ಅವ್ರಿಗೆ ಖರ್ಗೆ ಅವ್ರನ್ನ ಕೂರಿಸೋದಕ್ಕೂ ಮನಸ್ಸಾಗ್ತಿಲ್ಲ. ಅವ್ರು ಹೇಳಿದ್ದೇನು ಹಾಗಾದರೆ, ಖರ್ಗೆ ಅವರೇ ನೀವು ರಾಹುಲ್ ಗಾಂಧಿ ಜೊತೆಗಿರಬೇಕು, ರಾಹುಲ್ ಗಾಂಧಿ ಅವ್ರಿಗೆ ಸಲಹೆ ಕೊಡ್ತಾ ಇರಬೇಕು, ತಪ್ಪೋ ಸರಿನೋ ನಿಮ್ಮಂಥವ್ರು ಸೀನಿಯರ್ ಇರಬೇಕು, ನಾವು ಕಳಿಸ್ಕೊಡಕ್ಕೆ ರೆಡಿ ಇಲ್ಲ. ಇದ್ರ ನಡುವೆ ಸಿದ್ದರಾಮಯ್ಯ ಆಪ್ತ ಒಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಕೇರಳದಲ್ಲಿಯೇ ಫೈನಲ್ ಅಂತ ನಾವು ಅದನ್ನೇ ಬಯಸ್ತೀವಿ, ಅವರೇ ಆಗಬೇಕು. ಮುಂದೆ ಸಿದ್ದರಾಮಯ್ಯನವ್ರು ಏನೋ ಬದಲಾವಣೆ ಆದರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು. ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರಲಿಲ್ವ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವ್ರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ಯಾರು ಚಂಪನೆ ಮಾಡೋಂಗಿಲ್ಲ. ನಮಗೆ ಅಧಿಕಾರ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಕೊಡ್ತಕ್ಕಂಥ ಒಂದು ಅವಕಾಶ. ಅದನ್ನು ಭಿಕ್ಷೆ ಅಂತ ಕರೆದು ತಪ್ಪೇನಾಗೋದಿಲ್ಲ. ನಿಮ್ಗೆ ಹೇಳಿದ್ರೆ ನೀವು ಅದೇ ತೋರಿಸ್ತೀರ, ಅದಕ್ಕೋಸ್ಕರ ಹೇಳೋಕ್ಕೋಗಲ್ಲ. ಯಾಕೆ ಗೊತ್ತಾ, ನಾನು ಅಂದ್ಕೊಂಡಿರೋದು ನೋಡಿ, ಈಗ ಮುಖ್ಯಮಂತ್ರಿಗಳು ಇವತ್ತು ಕೇರಳಕ್ಕೆ ಹೋಗಿದ್ದಾರೆ. ಪ್ರಮಾಣ ವಚನ ಇರೋದು ಎಷ್ಟೊತ್ತಿಗೆ? 10 ಗಂಟೆಗೆ ಹೌದಲ್ವಾ? ಎಷ್ಟೊತ್ತಿಗೆ ಮುಗಿಬೋದು? ಅರ್ಧ ಗಂಟೆ ಮುಗೀತಾರೆ. ಅರ್ಧ ಗಂಟೆ ಮುಗೀತಿದ್ದಂಗೆ 20 ಜನ ಮಂತ್ರಿಗಳು ಅವರು ಏನು ಮಾಡ್ತಾರೆ, ಫಸ್ಟ್ ಕ್ಯಾಬಿನೆಟ್ ಮಾಡೋಕ್ಕೆ ಹೋಗ್ತಾರೆ. ನಾವು ಹೇಳಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಯಾವುದಾದ್ರು ನಿರ್ಣಯ ಮಾಡೋಕ್ಕೆ ಅಂತ ಅವರೆಲ್ಲ ಹೋಗ್ತಾರೆ. ಸಿದ್ದರಾಮಯ್ಯನವರು ಅಲ್ಲೇ 3 ಗಂಟೆವರೆಗೂ ತ್ರಿವೆಂಡ್ರಮ್ನಲ್ಲೇ ಉಳಿತಾರೆ. ಹೌದಲ್ವಾ? ಅಲ್ಲಿನೇ ಖರ್ಗೆ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, DK ಶಿವಕುಮಾರ್ ಇರ್ತಾರೆ. ಅಲ್ಲೇ ಯಾಕೆ ಚರ್ಚೆ ಮಾಡಿರಬಾರ್ದು? ಅದ್ರ ಸಾಧ್ಯತೆಯೂ ಕೂಡ ಇದೆ. ಆಗಿರಬಹುದು ಅಂತೇಳಿ ಪ್ರಿಡಿಕ್ಷನ್. ಯಾಕೆಂದರೆ 3 ಗಂಟೆವರೆಗೂ ಅಲ್ಲೇ ಇರ್ತಾರಲ್ಲ ಇವರು. 3 ಗಂಟೆವರೆಗೂ ಅಲ್ಲೇ ಇದ್ದು ಏನು ಮಾಡ್ತಾರೆ ಅವರೆಲ್ಲ? ಏನು ಮಾಡ್ತಾರೆ? ಏನಾದ್ರು ಅಲ್ಲೇ ಏನು ಅದೇನು ಒಂದು ದಿವಸ ಮಾತಾಡ್ಬೇಕೇನ್ರಿ? ಅಲ್ಲೇ 4-5 ಜನ ಕೂತ್ಕೊಂಡು ಒಂದು 5 ನಿಮಿಷದಲ್ಲಿ ಏನಾದ್ರು ಒಂದು ಅಭಿಪ್ರಾಯ ರಾಹುಲ್ ಗಾಂಧಿಯವ್ರ ಬಾಯಿಯಿಂದ ಏನು ಬರ್ತದೆ ಅದು ಜಾರಿ ಆಗ್ತದೆ. ಆಗಬಹುದು ಅಂತ ನನ್ನ ವೈಯಕ್ತಿಕ ನಿರೀಕ್ಷೆ. ಯಾಕೆಂದರೆ ನಾನು ಅವ್ರ TP ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ 3 ಗಂಟೆವರೆಗೂ ಅರಪ್ಪ 3 ಗಂಟೆವರೆಗೂ ಅವ್ರದ್ದು ನೀವು TP ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. 3 ಗಂಟೆವರೆಗೆ ಈಗ 10 ಗಂಟೆಗೆ ಅವ್ರು ಬೆಳಗ್ಗೆ 7:15 ಹೊಡ್ತಾರೆ. ಇಲ್ಲಿಂದ 8:30 8:45ಗೆ ತ್ರಿವೆಂಡ್ರಮ್ ರೀಚ್ ಆಗ್ತಾರೆ. ಅಲ್ಲಿ 10 ಗಂಟೆಗೆ ಸ್ವೇರಿಂಗ್ ಸೆರೆಮನಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದೊಂದು ಹಾಫ್ ಆನ್ ಅವರ್ ಮ್ಯಾಕ್ಸಿಮಮ್ 45 ಮಿನಿಟ್ಸ್ ಮುಗಿದೋಗ್ತದೆ. ಆ ನಂತರ ಅವರು ಬರ್ಬೋದಾಗಿತ್ತು. ಅವರು 3 ಗಂಟೆವರೆಗೂ ಅಲ್ಲೇ ಉಳಿತಾರೆ. ಅಲ್ಲಿ ಉಳಿತಾರೆ ಅಂತ ಅಂದರೆ ನೀವು ಪೊಲಿಟಿಕಲ್ ಆಗೋದಿರ್ಬೋದು, ಬೇರೆ ಬೇರೆ ರೀತಿಯಲ್ಲೂ ಕೂಡ ಎಲ್ಲ ಲೀಡರ್ಗಳು ಅಲ್ಲೇ ಇರ್ತಾರಲ್ಲ, ರಾಜ್ಯದ್ದು ದೇಶದವರು ಎಲ್ಲ ಅಲ್ಲೇ ಇರ್ತಾರೆ. ಅಲ್ಲೇನಾದರೂ ಮಾತುಕತೆ ಆಗಬಹುದು ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ತಮಿಳ್ನಾಡಿನ ವಿಚಾರದಲ್ಲೆಲ್ಲ ತುಂಬ ಬೇಜಾರಾಗಿಬಿಟ್ಟಿದ್ರು ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವ್ರ ನಡುವೆ. ಯಾಕಂದರೆ TVK ಜೊತೆ ಹೋಗೋಣ ಅಂತ ರಾಹುಲ್ ಹೇಳಿದ್ದು, DMK ಜೊತೆ ಹೋಗೋಣ ಅಂತ ಖರ್ಗೆ ಅವ್ರ ನಿರ್ಧಾರ. ಟಿಕೆಟ್ ಕೊಡುವಲ್ಲೂ ಕೂಡ ಖರ್ಗೆ ಅವರೇ ಅಲ್ಲಿ ಹೆಚ್ಚು ಓಡಾಡಿದ್ದು. ಹಾಗಾಗಿ ಎಲ್ಲ ಲೆಕ್ಕಾಚಾರ ಉಲ್ಟಾಯಿತು. ಈಗ TVK ಜೊತೆ ಹೋಗೋ ಹಾಗಾಯಿತು. ಇದೆಲ್ಲ ಕಾರಣಗಳಿಂದ ಖರ್ಗೆ ಅವರು ರಾಜ್ಯಕ್ಕೆ ಬರ್ತಾರೆ, ಬಹುತೇಕ AICC ಅಧ್ಯಕ್ಷ ಕುರ್ಚಿಗೆ ಬೇರೆಯವ್ರನ್ನ ತರ್ತಾರೆ ಅನ್ನೋ ಥರನೇ ಚರ್ಚೆ ಇರೋದು. ವೇಣುಗೋಪಾಲ್ ಅವ್ರನ್ನ ಕೂರಿಸೋ ಸಾಧ್ಯತೆ ಇದೆ ಅಂತ ರಾಹುಲ್ ಗಾಂಧಿಯವ್ರ ಇಚ್ಛೆ ಇದು. ಆದರೆ ಸೋನಿಯಾ ಗಾಂಧಿಯವರು ಯಾಕೋ ಮನಸ್ಸು ಮಾಡ್ತಿಲ್ಲ. ಖರ್ಗೆ ಅವರೇ ಬೇಡ, ನೀವು ಹೋಗೋದೇ ಬೇಡ ರಾಜ್ಯ ರಾಜಕಾರಣಕ್ಕೆ, ಸುಮ್ಮನಿರಿ, ನೀವು ನಮ್ಮ ಜೊತೆಗಿರಬೇಕು, ನಮ್ಮನ್ನು ಬಿಟ್ಟು ನೀವು ಹೆಂಗೆ ಹೋಗ್ತೀರಾ ಅನ್ನೋ ಥರ ತುಂಬ ನಾಜೂಕಾಗಿ ಕನ್ವಿನ್ಸ್ ಮಾಡೋ ಥರ ಮಾತಾಡಿದ್ದಾರೆ. ಅದರ ಅರ್ಥ ಏನು ಹಾಗಾದರೆ? ಕರ್ನಾಟಕ CM ಕುರ್ಚಿಯಲ್ಲಿ DK ಕೂರಿಸುವಂಥ ಲೆಕ್ಕಾಚಾರವೋ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸುವ ಲೆಕ್ಕಾಚಾರವೋ ಸೋನಿಯಾ ಗಾಂಧಿ ಅವ್ರದ್ದು ಅನ್ನೋದು ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಖರ್ಗೆ ಅವರು ಬರ್ತಾರೆ ಅನ್ನುವ ಆಪ್ಷನ್ನು ಸದ್ಯಕ್ಕೆ ಹೋಲ್ಡ್ ಆಗಿದೆ. ಸಿದ್ದರಾಮಯ್ಯನವರು ಇದ್ದಕ್ಕಿದ್ದಂತೆ ಈಗ ಸಾಧನಾ ಸಮಾವೇಶ ಇದೆ, ಅದ್ರ ಬೆನ್ನಲ್ಲೇ 20ನೇ ತಾರೀಕಿಗೆ ಓಡ್ತಿದ್ದಾರೆ ಡೆಲ್ಲಿಗೆ ಅಂತ ಕೇಳಿ ಬರ್ತಿದೆ. ಏನೋ ಅರ್ಜೆಂಟ್ ಕಾಲ್ ಬಂದಿದೆ ಅಂತ ಅನಿಸ್ತಾ ಇದೆ. ದಿಢೀರ್ ಅಂತ ಅವ್ರು ಭೇಟಿ ಕೊಡ್ತಿರೋದು. ಸಿದ್ದು ಕ್ಯಾಂಪ್ನ ಮಾಜಿ ಮಿನಿಸ್ಟರ್ಸ್ TB ಜಯಚಂದ್ರ ಸೇರಿದಂತೆ ಒಂದು ಟೀಮ್ 50 ಶಾಸಕರೇನೋ ಬಲ ಪ್ರದರ್ಶನದ ರೀತಿಯಲ್ಲಿ ಡೆಲ್ಲಿಗೆ ಹಾರೋಕ್ಕೆಲ್ಲ ತಯಾರಿ ಮಾಡ್ತಿರೋ ಸುದ್ದಿಗಳು ಬರ್ತಿವೆ. ಸೊ ಏನೋ ಮೇಜರ್ ಡೆವಲಪ್ಮೆಂಟ್ ಆಗ್ತಿದೆ. ಅದನ್ನು ತಡೆಯೋದಿಕ್ಕೋ ಅಥವಾ ಇರೋದನ್ನು ಉಳಿಸ್ಕೊಳ್ಳೋದಿಕ್ಕೋ ಶಾಸಕರ ಶಕ್ತಿ ಪ್ರದರ್ಶನ, ಸಚಿವ ಸ್ಥಾನದ ಆಕಾಂಕ್ಷಿಗಳ ಕೂಗು ಎಲ್ಲ ಇದ್ದಕ್ಕಿದ್ದಂತೆ ಜೋರಾಗ್ತಿರೋದು. ಸಿದ್ದು ಪರಮಾಪ್ತರು ತಂಡ ಕಟ್ಕೊಂಡು ಡೆಲ್ಲಿಗೆ ಹಾರೋಕೆ ರೆಡಿ ಆಗ್ತಿದ್ದಾರೆ. DK ಶಿವಕುಮಾರ್ ಅವರು ಇವತ್ತು ಕೇರಳದಲ್ಲಿ ಬರ್ತಾ ಇದ್ದಂಗೆ ಸ್ಟೇಜ್ಗೆ ರಾಹುಲ್ ಪ್ರಿಯಾಂಕಾ ಎದುರು
ಡಿ ಕೆ ಅನ್ನೋ ಘೋಷಣೆ. ಸೊ ಅವ್ರ ಆಪ್ತರನ್ನ ಅಲ್ಲೂ ಕರ್ಕೊಂಡೋಗಿ ರೆಡಿ ಮಾಡಿಸ್ಕೊಂಡಿದ್ರ ಡಿ ಕೆ. ರಾಹುಲ್ ಗಾಂಧಿ ಅವರ ಮನ ಗೆದ್ದಿದ್ದಾರಾ ಅಥವಾ ಕಣ್ಣು ಕೆಂಪಾಯ್ತು ಅಲ್ಲೂ ಕೂಡ ಇದು ಅತಿಯಾದ ಪ್ರದರ್ಶನ, ಇದಕ್ಕೆಲ್ಲ ನಾವು ಜಗ್ಗಲ್ಲ ಅನ್ನೋ ರೀತಿಯಲ್ಲಿ ಅವರು ತಿರುಗಿ ನೋಡದೆ ಕೂತಿದ್ರು ರಾಹುಲ್ ಗಾಂಧಿ ಅವರು. ಹಾಗಾಗಿ ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ಲ ಹೈಕಮಾಂಡ್ ಕಡೆಯಿಂದ. ಖರ್ಗೆ ಅವರ ಆಪ್ಷನ್ನು ಸೋನಿಯಾ ಅವರೇ ಈಗ ಕೈ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಕರ್ನಾಟಕ ಪಾಲಿಟಿಕ್ಸಲ್ಲಿ ಈಗ ಯಾರು ಗೆಸ್ ಮಾಡದಿರೋ ರೀತಿಯಲ್ಲಿ ಹೈಕಮಾಂಡ್ ನಿರ್ಧಾರ ತಗೊಳುತ್ತಾ. ಹಾಗಾದರೆ ಕಡೆಗೂ ತನ್ನ ನಿಷ್ಠೆಗೆ, ಅನುಭವಕ್ಕೆ, ತನ್ನ ಸೇವೆಗೆ ಅವಕಾಶ ಒದಗಿ ಬಂದಿದೆ ಅಂತ ಅಂದುಕೊಂಡಿದ್ದ ದೊಡ್ಡ ಖರ್ಗೆ ಅವರಿಗೆ ಮತ್ತೆ ಡಿಸಪಾಯಿಂಟ್ ಆಯಿತಾ? ಖರ್ಗೆ ಅವರು ಯಾವತ್ತೂ ದಲಿತ ಸಿ ಎಂ ಅಂತನೋ ಜಾತಿ ಆಧಾರದ ಮೇಲೋ ಸಿ ಎಂ ಕುರ್ಚಿಗೆ ಆಸೆ ಪಟ್ಟವರೆಲ್ಲ. ಆ ರೀತಿ ಆಫರ್ಗಳು ಬಂದಾಗೆಲ್ಲ ಅರ್ಹತೆಯ ಮೇಲಾಗಬೇಕೇ ಬಿಟ್ಟರೆ ಜಾತಿ ಆಧಾರದಲ್ಲಿ ಅಲ್ಲ ಅಂತ ತಳ್ಳಿ ಹಾಕಿದವರು ಸದಾ. ಮತ್ತು ಅವ್ರಿಗೆ ಆಗೋ ಚಾನ್ಸ್ ಇದ್ದಾಗ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿ ತಪ್ಪಿರುವಂಥದ್ದು ಇತಿಹಾಸ ಗೊತ್ತೇ ಇದೆ. ಹಾಗಾಗಿ ಈಗ ಎರಡೂ ಬಣದವರು, ಡಿ ಕೆ ಸಿದ್ದು ಬಣದವರು ಇಬ್ಬರೂ ಖರ್ಗೆ ಅವ್ರ ಹೆಸರು ಹೇಳ್ತಿದ್ದಾರೆ. ರಾಹುಲ್ ಗಾಂಧಿಯವ್ರಿಗೂ ಈಗ AICC ಅಧ್ಯಕ್ಷ ಕುರ್ಚಿಯಲ್ಲಿ ಬೇರೆಯವರನ್ನು ತಂದು ಕೂರಿಸುವಂಥ ಮನಸ್ಸಾದಂಗೆ ಕಾಣಿಸ್ತಾ ಇದೆ. ಆದರೆ ಸೋನಿಯಾ ಗಾಂಧಿಯವರು ಏನು ಮಾಡೋಕೆ ಹೊರಟಿದ್ದಾರೆ ಈಗ ಸದ್ಯ ಅನ್ನೋದೇ ಸಸ್ಪೆನ್ಸು. ಕರ್ನಾಟಕ ಕಾಂಗ್ರೆಸ್ ಮತ್ತು ಕೈ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ಕಡೆ ಕ್ಷಣದ ಪ್ರಯತ್ನ ಇದು. ಅವ್ರಿಗೂ ಯಾಕೋ ಕನ್ವಿನ್ಸ್ ಆದಂಗೆ ಕಾಣಿಸ್ತಿದೆ ಇದು ವರ್ಕೌಟ್ ಆಗ್ತಿಲ್ಲ ಅಂತ. ಆದರೆ ಸಿದ್ದರಾಮಯ್ಯ ಬಣನೂ ಟೆನ್ಷನ್ನಲ್ಲಿದೆ. ಸಿದ್ದರಾಮಯ್ಯ ಬಣಕ್ಕೆ ಈಗ ಬಹಳ ಉದ್ವೇಗ ಶುರುವಾದಂತೆ ಕಾಣಿಸ್ತಿದೆ. ಶಾಸಕರ ತಂಡ ಡೆಲ್ಲಿಗೆ ಹಾರ್ತಿರೋದು ನೋಡಿದ್ರೆ. ಸೊ ಯಾರು ಊಹಿಸದಂಥ ಒಂದು ಟ್ವಿಸ್ಟ್ ರೆಡಿ ಆಗಿದೆಯಾ ಹೈಕಮಾಂಡಿಂದ ಅನ್ನೋದೇ ಕುತೂಹಲ. ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.